ಹಾಯ್ ಫ್ರೆಂಡ್ಸ್, ಹೇಮರಗ್ ವ್ಲಾಗ್ಗೆ ಸ್ವಾಗತ ಸುಸ್ವಾಗತ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಮತ್ತು ಇದು ನಂದು 100 ಡೇಸ್ ಚಾಲೆಂಜಿಂಗ್ ವ್ಲಾಗಲ್ಲಿ ಇದು ಡೇ 16 ಆಗಿರುತ್ತೆ, 16ನೇ ದಿನ ಆಗಿರುತ್ತೆ. ಎಲ್ಲರಿಗೂ ಮೊದಲನೇದಾಗಿ ರಥಸಪ್ತಮಿ ಹಬ್ಬದ ಶುಭಾಶಯಗಳು. ರಥಸಪ್ತಮಿ ಅಂತೇಳಿ ಬೇಗ ಬೇಗ ಪೂಜೆ ಮಾಡಬೇಕು ಅಂತೇಳಿ 4 ಗಂಟೆಗೆ ಅಲಾರಾಮ್ ಕೊಟ್ಟಿದ್ದೆ. ನಾನು ಎದ್ದೇಳೋ ತನಕ 4:45 ಆಯಿತು ಅಂತಲೇ ಹೇಳ್ಬೋದು. ಕೆಲಸ ಮಾಡಿಕೊಂಡು ಪೂಜೆ ಬೇಗ 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 ಮುಗಿಸ್ಬೇಕು ಅಂತ ಮಾಡ್ತಾಯಿದ್ದೀನಿ. ಬನ್ನಿ ಏನು ಮಾಡೋದು ಅಂತ ಯೋಚನೆ ಮಾಡೋಣ. ಫಸ್ಟು ಅಡುಗೆ ಮನೆಗೆ ಹೋಗ್ತಾಯಿದ್ದೀನಿ. ಎಲ್ಲ ರಾತ್ರಿನೇ ಕ್ಲೀನ್ ಮಾಡಿ ಪಾತ್ರೆ ಎಲ್ಲ ವಾಶ್ ಮಾಡಿಟ್ಟೆ. ಬಟ್ ಆದರೆ ಸ್ಟೋವೆಲ್ಲ ಕ್ಲೀನ್ ಮಾಡೋಕ್ಕಾಗಲಿಲ್ಲ. ಬೆಳಗ್ಗೆ ಎದ್ದು ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಸುಮ್ಮನೆ ಅದೇ. ಇನ್ನೂ ಕತ್ಲೇ ಇದೆ ನೋಡಿ, ಪೂರ್ತಿ ಕತ್ಲೇ ಇದೆ, ಇನ್ನೂ ಬೆಳಕಾಗಿಲ್ಲ. ನೋಡೋಣ, ಬೆಳಕಾಗೋ ತನಕ ಒಳಗಡೆನೇ ಕೆಲಸ ಮಾಡಿಕೊಂಡು ಆಮೇಲೆ ಹೊರಗಡೆ ಕೆಲಸ ಮಾಡೋದ್ರಾಯಿತು ಅಂತ ಮಾಡ್ತಾಯಿದ್ದೀನಿ. ಏಕೆಂದರೆ ಬೇಗ ಬೇಗ ಪೂಜೆ ಮಾಡಿದ್ರೆ ಇವತ್ತು ಭಾನುವಾರ ಬಿದ್ದಿರೋದ್ರಿಂದ ತುಂಬ ಶ್ರೇಷ್ಠ ಅಂತಲೇ ಹೇಳ್ತೀನಿ. ಹಂಗಾಗಿ ಬೇಗ ಬೇಗ ನೋಡೋಣ, ಆದಷ್ಟು ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ಸ್ನಾನ ಮಾಡಿ ಪೂಜೆ ಮಾಡಬೇಕಲ್ವಾ, ರಥಸಪ್ತಮಿ. ಹಂಗಾಗಿ ನೋಡೋಣ ಬನ್ನಿ ಹೇಗೆ ನಡೆಯುತ್ತೆ ಕೆಲಸ ಎಲ್ಲ ಅಂತ. ಈಗ ಫಸ್ಟು ನಾನು ಗಂಜಿ ಮಾಡ್ಕೊಂಬಿಡ್ತೀನಿ, ಬದನೇಕಾಯಿ ಗಂಜಿ ಇಟ್ಬಿಡ್ತೀನಿ. ಅದಾಗೋ ತನಕ ಸ್ಟವೆಲ್ಲ ಹಂಗಂಗೆ ಒರೆಸ್ಕೊಂಬಿಟ್ರೆ, ಕ್ಲೀನ್ ಮಾಡ್ಕೊಂಬಿಟ್ರೆ ಸರಿ ಹೋಗುತ್ತೆ. ಆಮೇಲೆ ನಮ್ಮ ಯಜಮಾನ್ರು ಹೊರಗಡೆ ಮಲಗಿದ್ದಾರೆ, ಹಾಲಲ್ಲಿ ಮಲಗಿದ್ದಾರೆ. ಏಕೆಂದರೆ ಶೆಕೆ ಅಂತೇಳಿ ಸ್ವಲ್ಪ ಹೊರಗಡೆ ಮಲ್ಕೊಂಡ್ರು. ಅವ್ರನ್ನ ಎಬ್ಬಿಸಿ ಒಳಗೆ ಕಳಿಸಿ ಆಮೇಲೆ ಕಸ ಗುಡಿಸಿ ಮನೆ ಒರೆಸಿ ಒಂದೊಂದಾಗಿ ಕೆಲಸ ಮಾಡ್ಕೋಬೇಕಾಗುತ್ತೆ. ಇನ್ನು ನನ್ನ ಮಗನೂ ಅಷ್ಟೇ, ನನ್ನ ಮಲಗಿದ್ದಾನೆ, ಇನ್ನೂ ಎದ್ದಿಲ್ಲ ಅವನು ಮಲಗಿದ್ದಾನೆ. ನೋಡೋಣ ಬನ್ನಿ, ಈಗ ಅವ್ರನ್ನ ಎಬ್ಬಿಸಿ ಒಳಗೆ ಕಳಿಸ್ಬಿಟ್ಟು ಕೆಲಸ ನಾನು ಮಾಡ್ಕೊತೀನಿ ಇನ್ಮೇಲೆ. ಈಗ ಅವರು ಬಂದು ಒಳಗಡೆ ಮಲ್ಕೊಂಡ್ರು, ಎದುಳಿಸ್ತಾ ಇದ್ದೀನಿ. ಎದಳಿ ಟೈಮ್ ಆಯಿತು, ಬೇಗ ಬೇಗ ಸ್ನಾನ ಮಾಡ್ಕೊಳ್ಳಿ ಅಂತ. ಮತ್ತು ಇನ್ನೊಂದೇನಪ್ಪ ಅಂದರೆ, ನನಗೆ ಹೊರಗಡೆ ಕತ್ಲೆ ಇದೆ, ಇನ್ನೂ 5 ಗಂಟೆ ಆಯ್ತು ಅಷ್ಟೇ ಇವಾಗ. ಹಂಗಾಗಿ ಹೊರಗಡೆ ಹೋಗ್ಲಿಕ್ಕೆ ಇನ್ನೂ ಸ್ವಲ್ಪ ಕತ್ಲೆ ಇದೆ, ಸಿಕ್ಕಾಪಟ್ಟೆ ಕತ್ಲೆ ಇದೆ. ಅದಕ್ಕೆ ಬೇಡ. ತಿಂಡಿಗೆಲ್ಲ ರಾತ್ರಿನೇ ರೆಡಿ ಮಾಡಿ ಇಟ್ಟಿದ್ದೆ, ಟೊಮೆಟೊ ಭತ್ತರ ಮಾಡೋಣ ಅಂತ. ಮತ್ತು ಗಂಜಿ ಮಾಡಿ ಇಟ್ಟಿದ್ದೀನಿ ಆಲ್ರೆಡಿ. ಮತ್ತು ಈ ಕಡೆ ಗಂಜಿ ಆಗಿದೆ, ಮತ್ತೆಲ್ಲ ಅಕ್ಕಿ ತೊಳೆದು ಇಟ್ಟಿದ್ದೀನಿ. ಮತ್ತು ಅದೇ ಪಲಾವ್ ಟೊಮೆಟೊ ಬಾತ್ ಮಾಡೋಣ ಅಂತ ಎಲ್ಲ ರೆಡಿ ಮಾಡಿಟ್ಟಿದ್ದೀನಿ. ಎಲ್ಲ ಒಗ್ಗರಣೆ ಹಾಕ್ಬಿಟ್ಟು ಆಮೇಲೆ ಬೇರೆ ಕೆಲಸ ಮಾಡೋಣ ಅಂತ. ಸ್ವಲ್ಪ ಅಷ್ಟೊಂದು ಬೆಳಕಾಗುತ್ತೆ, ಟಿಫನಾರು ಮಾಡಿ ಇಟ್ಕೊಳ್ಳೋಣ ಬ್ರೇಕ್ಫಾಸ್ಟ್ಗೆ. ಆಮೇಲೆ ಸ್ನಾನ ಮಾಡ್ಕೊಂಬಂದು ಗೋಧಿ ನುಚ್ಚಿಂದ ಏನಾದರೂ ನೈವೇದ್ಯ ಮಾಡೋಣ ಅಂತ ಇವ್ರಿಗೆ ಇಡೋಕ್ಕೆ ಅಂತೇಳಿ ತಿಂಡಿ ಮಾಡಿ ಅಡುಗೆ ಮನೆ ಸ್ಟವ್ ಕ್ಲೀನ್ ಮಾಡ್ಬಿಟ್ಟು ಹೊಟ್ಟೋಗ್ಬಿಟ್ರೆ ಸರಿ ಹೋಗುತ್ತೆ ಅಂತ ಮಾಡ್ತಾಯಿದ್ದೀನಿ. ರಾತ್ರಿ ಈ ಥರ ಎಲ್ಲ ರೆಡಿ ಮಾಡಿ ಇಟ್ಕೊಂಡ್ಬಿಡ್ತೀನಿ, ಬೆಳಗ್ಗೆಗೆ ಈಸಿ ಆಗಲಿ ಅಂತೆಲ್ಲ ಒಂದು ಬಾಕ್ಸ್ಗೆ ಹಾಕಿಟ್ಕೊಂಡ್ಬಿಟ್ಟಿದ್ದೀನಿ ಮಸಾಲೆ ಪದಾರ್ಥಗಳೆಲ್ಲ. ಬೆಳಗ್ಗೆ ಎದ್ದಿದ ತಕ್ಷಣ ಹಾಕ್ತಾ ಇರಬೇಕು ಪಟ 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 ಅಂತ. ಈಗ ಎಣ್ಣೆ ಮತ್ತು ತುಪ್ಪ ಹಾಕಿದ್ನಿ, ನೋಡು ಬನ್ನಿ. ಕುಕ್ಕರ್ ಮುಚ್ಚಿದ್ದೀನಿ, ಬನ್ನಿ ಅಲ್ಲಿ ತನಕ. ಬಾಗಿಲೆಲ್ಲ ತೊಳೆದೆ, ಇನ್ನೂ ಬೆಳಕಾಗಿಲ್ಲ, ಇನ್ನೂ ಕತ್ಲೆ ಇದೆ. ಯಜಮಾನನ್ನ ಸ್ನಾನಕ್ಕೆ ಕಳಿಸಿದ್ದೀನಿ. ಇವನಂತೂ ಇನ್ನೂ ಎದ್ದೇಳ್ತಾನೆ ಇಲ್ಲ. ರೋಹಿತ ಎದ್ದೇಳೋ ಟೈಮ್ ಆಯಿತು. ಈಗ ಮನೇಲೆಲ್ಲ ಎದ್ದರು, ಎಲ್ಲರದ್ದು ಸ್ನಾನ ಆಯಿತು. ಅಷ್ಟರಲ್ಲಿ ನಾನು ಸ್ನಾನ ಮಾಡ್ಕೊಂಬರೋ ತನಕ ನಮ್ಮ ಯಜಮಾನರು ನಾನು ಪೂಜೆ ಮಾಡ್ತೀನಿ. ಹಾಲು ಕೊಟ್ಬಿಡು, ಹಸಿ ಹಾಲು ಇಟ್ಬಿಡು, ಹಸಿ ಹಾಲು ನೈವೇದ್ಯಕ್ಕೆ ಇಟ್ಟರೆ ನಾನು ಪೂಜೆ ಮಾಡ್ತೀನಿ. ಆಮೇಲೆ ನಿನ್ನ ಮಿಕ್ಕಿದ ನೈವೇದ್ಯ ಎಲ್ಲ ಮಾಡಿಟ್ಕೊ ಅಂತ ಹೇಳಿದ್ರು. ಮತ್ತು ನಮ್ಮ ಕಡೆ ಏನಪ್ಪ ಅಂದರೆ, ಎಕ್ಕದಲ್ಲೆಲ್ಲ ಇಟ್ಕೊಂಡು ಸ್ನಾನ ಮಾಡೋದೇ ಇರ್ಬೋದು, ಇಲ್ಲಾಂದರೆ ಎಕ್ಕದಲ್ಲಿಂದ ದೀಪ ಹಚ್ಚೋದು ಏನೇನೋ ಮಾಡ್ತಾರಲ್ಲ, ಆ ಥರ ಏನೋ ಪದ್ಧತಿ ನಮ್ಗೆ ಗೊತ್ತಿಲ್ಲ, ನಾವೇನೋ ನಡ್ಸ್ಕೊಂಬಂದಿಲ್ಲ. ಹಂಗಾಗಿ ನಾವು ಅದನ್ನೆಲ್ಲ ಹೊಸ್ದಾಗಿ ಏನೋ ಮಾಡೋದು ಬೇಡ ಅಂಥೇಳಿ ನಾವು ಅದನ್ನೆಲ್ಲ ಏನೂ ಮಾಡಲ್ಲ. ನಾವು ಮಾಮೂಲಿ ಎಲ್ಲ ಕ್ಲೀನ್ ಮಾಡಿ, ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡಿ ಮಾಮೂಲಿ ದೀಪ ಹಚ್ಚಿ ಪೂಜೆ ಮಾಡಿ ನೈವೇದ್ಯ ತೋರಿಸ್ತೀವಿ ಅಷ್ಟೇ. ಏನು ನಮ್ಮ ಇಂದನ್ನವ್ರು ಏನು ಪದ್ಧತಿ ಮಾಡ್ಕೊಂಬಂದಿರ್ತಾರೆ ಅದನ್ನೇ ಮಾಡಬೇಕಲ್ವಾ. ಏನೋ ಇರ್ಬೋದು, ಹಿಂಗೆಲ್ಲ ಮಾಡಬೇಕು, ಹಿಂಗೆಲ್ಲ ಮಾಡಿದ್ರೆ ಒಳ್ಳೆಯದು ಅಂತ. ಬಟ್ ಆದರೆ ನಾವು ಅದನ್ನೆಲ್ಲ ಏನೂ ಮಾಡೋಕ್ಕೋಗಲ್ಲ. ಹೇಗೆ ಮಾಡಬೇಕು, ಏನು ಮಾಡಬೇಕು ಅಷ್ಟೇ ಮಾಡಿಕೊಂಡು ದೇವ್ರ ನಮಸ್ಕಾರ ಮಾಡಿಕೊಂಡು ಈ ಥರ ನಾವು ಹಬ್ಬ ಸೆಲೆಬ್ರೇಟ್ ಮಾಡಿದ್ವಿ. ಒಂಥರ ಖುಷಿ ಆಯಿತು. ಯಾಕಂದರೆ ಅಲ್ಲಿ ಮಾರ್ನಿಂಗು ಸೂರ್ಯದೇವನೊಂದು ಹಬ್ಬ ಅಂತೇಳಿದ್ರೆ, ಸೂರ್ಯದೇವ ಹುಟ್ಟೋಕ್ಕೂ ಮುಂಚೆನೇ ಎದ್ದು ನಾವು ಕೂಡ ಪೂಜೆ ಎಲ್ಲ ಮಾಡಿ ನೈವೇದ್ಯ ತೋರಿಸಿ ಏನೋ ಒಂಥರ ಮನೇಲಿ ಪಾಸಿಟಿವ್ ವೈಬ್ಸ್ ಇತ್ತು ಅಂತಲೇ ಹೇಳ್ಬೋದು. ಏಕೆಂದರೆ ಅಷ್ಟರಲ್ಲಿ ನನ್ನ ಮಗನೂ ಕೂಡ ಸ್ನಾನ ಮಾಡ್ಕೊಂಬಂದ. ಅವನಿಗೂ ಕೂಡ ದೇವ್ರ ನಮಸ್ಕಾರ ಮಾಡಪ್ಪ ಸೂರ್ಯ ದೇವನಿಗೆ ಅಂತ. ಯಾಕಂದರೆ ಅವ್ನಿಗೆ ಯಾವಾಗಲೂ ಅಷ್ಟೇ ಮಕ್ಳಿಗೂ ಎಲ್ಲ ಹೇಳ್ಕೊಡ್ಬೇಕು. ಸ್ನಾನ ಮಾಡ್ಕೊಂಬಂದ ತಕ್ಷಣ ನಾನು ಅಷ್ಟೇ ಅನ್ಕೇಳಿ ಸೂರ್ಯ ದೇವನ ಕೈ ಮುಗಿಸ್ತೀನಿ.
ಹಾಗೆ ದೇವ್ರ ಮನೆ ಕೈ ಮುಗಿಯಪ್ಪ ಅಂತ ಮಕ್ಕಳಿಗೆ ಪ್ರತಿಯೊಂದು ಇರ್ಬೋದು, ವಿದ್ಯೆ ಜೊತೆಗೆ ಎಲ್ಲ ಸಂಸ್ಕಾರನೂ ಕೂಡ ಹೇಳ್ಕೊಡ್ಬೇಕಾಗತ್ತೆ. ಹೇಗಿರಬೇಕು, ಹೇಗೆ ಮಾಡಬೇಕು ಅಂತ ಗಂಡಾಗಲಿ ಹೆಣ್ಣಾಗಲಿ ಪ್ರತಿಯೊಂದು ಹೇಳ್ಕೊಡ್ಬೇಕಾಗತ್ತೆ. ಹಾಗೆ ಇವತ್ತು ತುಪ್ಪ ದೀಪ ಹಚ್ಚಿದ್ರೆ ವಿಶೇಷ ಅಂಥೇಳಿ ನಾನು ಕೂಡ ತುಪ್ಪ ದೀಪನೂ ಕೂಡ ಹಚ್ಚಿಸ್ದೆ. ಎಲ್ಲ ಕೆಲಸ ಎಲ್ಲ ಮುಗೀತು. ಅಷ್ಟು ನಮ್ಮ ಯಜಮಾನು ಟಿಫನ್ ಆಗಿತ್ತು ನೋಡಿ, ಹಾಗಾಗಿ ಟಿಫನ್ ಹಾಕೊಟ್ಬಿಟ್ಟು ಟಿಫನ್ ಮಾಡ್ಕೊತೀನಿ ಅಂದರೆ 7-7:30 ಒಳಗಡೆ ಟಿಫನ್. 7 ಗಂಟೆ ಇನ್ನೂ ಕೂಡ ಆಗಿಲ್ಲ, 6:45 ಅನಿಸುತ್ತೆ. ಆಗಲೇ ನನಗೆ ಹೊಟ್ಟೆ, ಯಾಕಂದರೆ ಬೆಳಗ್ಗೆನೇ ಇದ್ದಿದ್ರಲ್ವ, ಹಂಗಾಗಿ ಹೊಟ್ಟೆ ಆಗ್ತದೆ. ಟಿಫನ್ ಹಾಕೊಟ್ಬಿಡು, ಟಿಫನ್ ಮಾಡ್ಕೋತೀನಿ ಅಂತ ಹೇಳಿದ್ರು. ಹಾಗಾಗಿ ಅವ್ರಿಗೂ ಕೂಡ ಟಿಫನ್ ಹಾಕ್ಕೊಟ್ಟು ನಾನು ಕೂಡ ಮಿಕ್ಕಿದ ಕೆಲಸ ಮಾಡ್ತಾಯಿದ್ದೀನಿ. ಮತ್ತು ನಿಮ್ಮನೇಲೆಲ್ಲ ಹೇಗೆ ಹಬ್ಬ ಸೆಲೆಬ್ರೇಟ್ ಮಾಡಿದ್ರಿ ಅಂತ ಪ್ಲೀಸ್ ಹಾಗೆ ಲೈಕ್ ಕೊಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ವಿಡಿಯೋ ಕೂಡ ಎಲ್ಲೂ ಸ್ಕಿಪ್ ಮಾಡಿಬಿಡಿ, ಪೂರ್ತಿ ವಿಡಿಯೋ ನೋಡಿ ಅಂತ ಹೇಳ್ತಾ, ಇನ್ನು ತುಂಬ ನಾನು ಹೇಗೆ ಸೂರ್ಯದೇವನಿಗೆ ನೈವೇದ್ಯ ಮಾಡಿ ಅರ್ಪಿಸ್ತೀನಿ ಅಂತ ಅದನ್ನು ಕೂಡ ಮುಂದೆ ವಿಡಿಯೋ ಇದೆ, ಖಂಡಿತ ನೀವು ನೋಡ್ಬೋದು ಅಂತ ಹೇಳ್ತೀನಿ. ಫ್ರೆಂಡ್ಸ್, ಇವಾಗ ಸ್ನಾನ ಮಾಡ್ಕೊಂಬಂದೆ. ಪೂಜೆ ಎಲ್ಲ ಆಲ್ರೆಡಿ ಆಗಿದೆ, ಬಟ್ ಆದರೆ ಸ್ವಲ್ಪ ಗೋಧಿ ನುಚ್ಚಿನ ಪಾಯಸ ಮಾಡಿ ನೈವೇದ್ಯಕ್ಕೆ ಇಡೋಣ ಅಂತ ಇವಾಗ ಗೋಧಿ ನುಚ್ಚಿನ ಪಾಯಸ ಮಾಡಿ ನೈವೇದ್ಯಕ್ಕೆ ಇಡಬೇಕು. ಯಾಕೆಂದರೆ ಸೂರ್ಯದೇವನಿಗೆ ಪ್ರಿಯವಾಗಿದ್ದೆ ಗೋಧಿ ನುಚ್ಚಿನ ಪಾಯಸ. ಗೋಧಿ ನುಚ್ಚಲೆಲ್ಲ ಗೋಧಿಲೆಲ್ಲ ದೀಪ ಎಲ್ಲ ಹಚ್ಚುತ್ತಾರೆ ಗೋಧಿ ಹಿಟ್ಟಲ್ಲಿ. ನಂಗೆ ಅದೆಲ್ಲ ಅಷ್ಟು ಗೊತ್ತಿಲ್ಲ, ನಾನು ಯಾವಾಗಲೂ ಮಾಡಿಲ್ಲ. ಮತ್ತು ಸೂರ್ಯದೇವನು ಮಾತ್ರ ನಾನು ಯಾವಾಗಲೂ ಕೂಡ ಗೋಧಿ ನುಚ್ಚಿಂದ ಏನಾದರೂ ಪಾಯಸ ಥರನೋ ಕಿಚಡಿನೋ ಈ ಥರ ಎಲ್ಲ ಮಾಡಿಟ್ಟಿದ್ದೀನಿ. ಹಂಗಾಗಿ ನಾನು ಏನು ಮಾಡ್ತೀನಿ ಅದನ್ನೇ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ನೀವು ಗೋಧಿ ನುಚ್ಚಿನ ಪಾಯಸ ಮಾಡಬೇಕಾದ್ರೆ ಈ ಥರ ಸಿಡಿದಿರುತ್ತೆ, ಯಾಕೆಂದರೆ ಅದು ಬೇಯಬೇಕಾದ್ರೆ ಪ್ರೆಷರ್ಗೆ ಈ ಥರ ಬಂದೇ ಬರುತ್ತೆ. ಅದಕ್ಕೆಲ್ಲ ಇದು ಮಾಡ್ಕೊಬಾರ್ದು. ಇವಾಗ ಇದು ಗೋಧಿ ನುಚ್ಚು ಹಿಂಗೆ ಬೆಂದಿರೋದಕ್ಕೆ ಬೆಲ್ಲ ಹಾಕ್ತಾಯಿದ್ದೀನಿ. ನೆಕ್ಸ್ಟು ಇದು ಕುದಿತಿದ್ದಂಗೆ ಇದಕ್ಕೆ ತುಪ್ಪ ಹಾಕಬೇಕು. ನೋಡಿ, ಒಂದು ಕಡೆ ಹಾಲು ಕುದಿಸಿಟ್ಟಿದ್ದೀನಿ. ಲಾಸ್ಟಲ್ಲಿ ಹಾಲು ಹಾಕ್ಬಿಟ್ರೆ ಮುಗೀತು. ಸ್ವಲ್ಪ ಬೆಲ್ಲ ಕರಗಿದ ತಕ್ಷಣವೇ ಹಾಲು ಹಾಕ್ಬಿಟ್ರೆ ನೋಡಿ ತುಂಬ ಚೆನ್ನಾಗಿರುತ್ತೆ. ಸೂರ್ಯದೇವನಿಗೆ ಒಳ್ಳೆ ಪ್ರಿಯವಾದ ನೈವೇದ್ಯ ಅಂತಲೇ ಹೇಳ್ಬೋದು. ನೋಡ್ತಾ ಇರ್ಬೋದು ನೀವು. ಏನಾದರೂ ನಿಮಗೆ ಹಾಲು ಹೊಡೆದೋಗುತ್ತೆ ಆ ಥರ ಬೆಲ್ಲದೊಳಗೆ ಅಂತ ಡೌಟ್ ಇದ್ದರೆ ಅದಕ್ಕೆ ನಾನು ಒಂದು ಕಡೆ ಕುದಿಸಿಟ್ಕೊಂಡಿದ್ದೀನಿ. ಇದನ್ನು ಸ್ಟವ್ ಬೆಲ್ಲ ಎಲ್ಲ ಕರಗ್ತು ಅಂದಮೇಲೆ, ಕರಗಿದೆ ಬೆಲ್ಲನ ಸ್ಟವ್ ಆರಿಸ್ತೀನಿ. ಸ್ಟವ್ ಆರಿಸಿ ಅವನೊಂದು ಸ್ವಲ್ಪ ಕೆನೆ ಇದ್ದರೂ ಕೂಡ ಕುಡಿಯಲ್ಲ, ಹಂಗಾಗಿ ನಾನು ಲಾಸ್ಟಲ್ಲಿ ಹಿಂಗೆ ಹಾಕ್ತೀನಿ ಅವನಿಗೋಸ್ಕರ. ಕೆನೆ ಇರಲ್ಲ, ಬಟ್ ಆದರೆ ಅವನಿಗೊಂದು ಸ್ವಲ್ಪ ಒಂಥರ ಕೆನೆ ಇರುತ್ತೇನೋ ಅನ್ಸುತ್ತಲ್ವ, ಹಂಗಾಗಿ ನೋಡಿ. ಇಷ್ಟು ಮಾಡಿದ್ರೆ ಗೋಧಿ ಪಾಯಸ ರೆಡಿ ಆಯಿತು. ನಮ್ಮ ಮನೇಲಿ ಈ ಥರ ಹಬ್ಬ ನಡೀತಾ ಇದೆ. ಈಗ ನಾನು ದೇವರಿಗೆ ನೈವೇದ್ಯ ತೋರಿಸ್ತೀನಿ. ಸೂರ್ಯ ದೇವ್ರಿಗಾಗಿರ್ಬೋದು, ಮನೆ ದೇವರಿಗೆ, ಎಲ್ಲ ದೇವ್ರಿಗೂ ಫಸ್ಟ್ ನಾನು ನೈವೇದ್ಯ ತೋರಿಸ್ತೀನಿ. ನೋಡಿ, ನಾನು ಮೊದಲು ದೇವರಿಗೆ ಅರ್ಪಿಸ್ತಾ ಇದ್ದೀನಿ. ದೇವ್ರಿಗೆ ಅರ್ಪಿಸಿ ಸೂರ್ಯ ದೇವ್ರಿಗೂ ಕೂಡ ಅರ್ಪಿಸೋಣ. ನಾನು ಈ ವಿಡಿಯೋ ತೋರಿಸ್ಬಿಟ್ಟು ನಾನು ಆಮೇಲೆ ಸೂರ್ಯದೇವನಿಗೆ ಅರ್ಪಿಸ್ತೀನಿ, ತಪ್ಪು ತಿಳ್ಕೊಬೇಡಿ.